ಸೊ ಗಾಯ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಕೋರಿಯಾಂಡರ್ ಎಗ್ ರೈಸ್ ಮಾಡೋಣ. ಇದನ್ನ ನಮ್ಮ ಅಮ್ಮಂಗೆ ಕೊಡೋಣ, ಬನ್ನಿ ಗೈಸ್. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ಗೈಸ್, ನಮ್ಮಮ್ಮ ಮನೆ ಚೇರ್ ಮೇಲೆ ಕೂತ್ಕೊಳಕ್ ಹೋಗಿ ಪಪ್ಪ ಪಿಚ್ಚು ಅಂತ ಏಟ್ ಮಾಡ್ಕೊಂಡೈತೆ. ಮೂಳಿಗೆ ಎರಡು ತಗೊಳ್ಬಿಟ್ಟು ಇದು ಇಲ್ಲಿ ಕೂತ್ಕೊಳಕ್ ಬೋನ್ ಐತಲ್ಲ ಇದು. ಅಯ್ಯಪ್ಪ ಬಿದ್ಬಿಟ್ಟು ಈಗ ಗೊತ್ತಾಯ್ತು. ಮಮ್ಮ ಅಜ್ಜಿ ಬಿದ್ಬಿಡ್ತು ಅಂತ ನಕ್ಕಂಬತ್ತವನೇ. ಆಡ್ಕೊಂಡಾನೆ ಗೈಸು ನನ್ನ ಮಗ ನನ್ನ ಫಿಶಿಂಗ್ ಎಕ್ಸಾಮ್ ಐತೆ. ಬಿದ್ಬಿಟ್ಟು ಗಾಬರಿ ಬಿದ್ಬಿಟ್ಟು ನೋಡ್ತಾ ಬೆಳಗಾಗಿದ್ದೀನಿ ಅಂತ ಬೀಗ ಬೇಡ, ಸಮಾಧಾನ ಮಾಡ್ಕ. ಏನ್ 25 ಸಲ ಮಾರಿ ತೊಳ್ದಿದ್ದೆ. ಏನ್ ರಾತ್ರಿ ಬಂದ ತಕ್ಷಣ ಹೋಗ್ತಾನೆ ಬತ್ಲಿಗೆ ಮಕ ತೊಳ್ಕೊಳಕ್ಕೆ. ಏನ್ ಅಲ್ಲೋಗ ಕನ್ನಡಿ ಮುಂದೆ ಒಂದು ಅರ್ಧ ಗಂಟೆ ನಿಂತ್ಕೊಂತಾನೆ ಅಂತ. ಆಮೇಲೆ ಹಿಂಗೆಲ್ಲ ಅಲ್ಲ ಹಚ್ಕೊಳದೆ ಎಲ್ಲ ಬಿಡಪ್ರಾಜ ಇಲ್ಲೆಲ್ಲ ಐತ್ ನೋಡ್ ಕ್ರೀಮು ಆಕ್ನಿ ಸ್ಟಾರ್ ನಂಗೊಂದು ತಂದ್ಕೊಡ್ಲ. ನೀನ್ ಹೆಂಗ್ ಬೆಳಗತ್ತೀಯ? ನಾ ವಿಡಿಯೋದಾಗ ಬೆಳ್ಳ ಬರೋದ್ ಬಿಡುವ. ಆಯ್ತು ಬಿಡತಿ ಗೈಸ್, ಇನ್ನು 3 ದಿವಸ ಆಯ್ತು ನಿಮ್ಗೆ ಎಕ್ಸಾಮ್. ಶನಿವಾರದಿಂದ ಬೇವರ್ಸಿಗೆ ಯಾರನ್ನ ಮಾನ ಮರ್ಯಾದೆ ಆಯ್ತು ನೋಡಿ ಗೈಸ್. ಅವ್ನು ಓದ್ಕೊಬೇಕು ಅನ್ನೋದು, ಅವ್ನಿಗೆ ಉದ್ಧಾರ ಆಗ್ಬೇಕು ಅನ್ನೋದ ನನ್ನ ಮಗಂಗ ಅವನಿಗೆ. ಲೋಫರ್ ನನ್ನ ಮಗಂಗ ಅವನಿಗೆ. ಗೈಸ್ ಅದೆಲ್ಲ ತಲೆಗಿರೋದ್ಕೇನೆ ಸ್ಟಡಿ ಹಾಲಿಡೇಸ್ ಕೊಟ್ಟವ್ರೆ, ಅದಕ್ಕೆ ಅಂತಾನೆ ಓದ್ಕೊಂತ. ಬೇವರ್ಸಿ ನನ್ನ ಮಗ ಬೆಳಗ್ಗೆ ರಾತ್ರಿ ತನ್ನಂಗೆ 12 ಗಂಟೆ ಮನೆಗೆ ನನ್ ಗೈಸ್. ಬೆಳಗ್ಗೆ 10 ಗಂಟೆಗೆ ಎದ್ದೊಳ್ತಾನೆ. ನನಗೆ ಏನನ್ನ ಐತೆ ನೋಡಿ ಗೈಸ್. ನನಗೆ ಗೈಸ್ 9 ಗಂಟೆವರೆಗೂ ಮಲಗಿರ್ತಾನೆ. ನಮ್ಮ ಅಮ್ಮಂಗೆ ಹೆಂಗ್ ಗೊತ್ತಾ, ಅವನನ್ನ ನಾನು ಬೈದು ಎಬ್ಬಿಸ್ಬೇಕು ಅಂತ ನಮ್ಮ ಅಮ್ಮಂಗೆ. ನಾನು ಎದೋಳ ಟೈಮ್ ಆಯ್ತು ಅಂತ ಒಳ್ಳೆ ಮಾತಲ್ಲಿ ಎಬ್ಬಿಸ್ತೀನಿ. ನಮ್ಮಮ್ಮ ಅದಕ್ಕೆ ನನ್ನ ಮಗನೇ ನೀನು ಅವನಿಗೆ ಸದ್ರ ಕೊಟ್ಟಿದ್ಯಾ, ಅದಕ್ಕೆ ಅವನು ಹಂಗೆ ಅಂತ ನಮ್ಮಮ್ಮ. ಮಕ್ಕಳನ್ನ ಯಾವತ್ತು ಬೆದರಿಸಿ ಬೆಳೆಸ್ಬಾರ್ದು ಗೈಸ್. ಮಕ್ಕಳು ನಮಗ್ ಕಂಡ್ರೆ ಬೆಲೆ ಕೊಡ್ಬೇಕು, ಗೌರವಿಸ್ಬೇಕು. ನಮ್ಮನ್ನ ಇಲ್ಲಿ ಮುಂದೆ ನಮ್ಗೆ ಎದ್ರಕೊಂಡು ಹಿಂದೆ ಹೋಗಿ ಬೈಕಬಾರ್ದು ಗೈಸ್. ಗೈಸ್ ಬೆಳಗ್ಗೆ ಎದ್ದವನು ಏನನ್ನ ಆಕ್ಟಿವಿಟಿ ಮಾಡ್ಬೇಕಲ್ವಾ ಗೈಸ್. ಮನೆ ಕಂಡು 10 ಗಂಟೆಗೆ ಎದ್ರ ಅವನು ಜೀವನದಾಗ ಉದ್ದಾರತಾನ ಗೈಸ್. ಗೈಸ್ ಇದು ಅಕ್ಸೆಪ್ಟೆಡ್ ಗೈಸ್, ಇದನ್ನ ನಾನು ಒಪ್ಕೊಂತೀನಿ. ಬಟ್ ಅವ್ನ ಎಕ್ಸಾಮ್ ಮುಗಿಲಿ, ಸೆಕೆಂಡ್ PUC ಮುಗಿಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಗೈಸ್. ನಾನು ಹೇಳಕಾಲ್ ಎದ್ದೋಳ್ತೀನಿ ಗೈಸ್, ವಾಕ್ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ ಗೈಸ್. ನಮ್ಮ ಅಮ್ಮಂದೊಂದು ಏನು ಆಕ್ಟಿವಿಟಿ ವ್ಲಾಗ್ ಮಾಡ್ತೀನಿ ಗೈಸ್. ನಮ್ಮ ಅಮ್ಮ ಸ್ಕಿಪ್ಪಿಂಗ್ ಎಲ್ಲ ಆಡುತ್ತೆ, ಯೋಗ ಮಾಡುತ್ತೆ, ಏನು ಆಮೇಲೆ ಸ್ಕ್ವಾಟ್ಸ್ ಹೊಡೆಯುತ್ತೆ, ಪುಷಪ್ಸ್ ಹೊಡಿಸ್ತೀನಿ ಗಾಯ್ಸ್. ನಾನು 58 ವರ್ಷಕ್ಕೆ ಇಷ್ಟೆಲ್ಲ ಮಾಡ್ತೀನಿ. ಅವಕ್ಕೆ ಇನ್ನೂ 16-17 ವರ್ಷ ಮಾಡಬಾರ್ದು ಗೈಸ್. ಅವರು ಹಿಂಗೆಲ್ಲ ಹಿಂಗ್ ಮಾಡುತ್ತೆ. ಸೊ ಗಾಯ್ಸ್, ಈಗ ನಮ್ಮ ಅಮ್ಮಂಗೆ ಪಾಪ ಸೊಂಟ ಇಟ್ಟಾಗಿರೋದ್ರಿಂದ ಸೊ ಇವತ್ತು ಅಡುಗೆ ನಂದು. ಸೊ ಗಾಯ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಕೋರಿಯಾಂಡರ್ ಎಗ್ ರೈಸ್ ಮಾಡೋಣ. ಸೊ ಬನ್ನಿ, ಇವತ್ತು ಫುಲ್ಲು ಒಳ್ಳೆ ಸಖತ್ತಾಗಿರೋದು, ಮಸ್ತಾಗಿರೋದು ಒಂದು ಎಗ್ ರೈಸ್ ಮಾಡಿ ನಮ್ಮ ಶಾಂತಮ್ಮ ಅವರಿಗೆ ತಿನ್ಸೋಣ ಗೈಸ್. ಇಮಿಟೇಟ್ ಮಾಡಿದವನೇ ಗೈಸ್ ನಮ್ಮನ್ನ. ಇಮಿಟೇಟ್ ಮಾಡ್ತಾನೆ. ದಪ್ಪದಿರೋದು, ದಪ್ಪಗೆ ಇರೋ ಥರ ಒಂದು 2 ಈರುಳ್ಳಿ ತಗೊಂಡ್ರೆ ಚೆನ್ನಾಗಿ ಸಿಗುತ್ತೆ ಗೈಸ್. ಸೊ ಅದಕ್ಕೆ ನಾನು ಈಗ ಈರುಳ್ಳಿ ಹಚ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಸೊ ಸ್ವಲ್ಪ ನೆನೆ ಹಾಕ್ಬಿಟ್ಟು ಹಚ್ಚಿದ್ರೆ ಬರಲ್ಲ ಅನ್ನೋದು ನನ್ನ ಅನಿಸಿಕೆ, ಗೊತ್ತಿಲ್ಲ. ನೋಡಿ, ಯಾರ ಮನೆಗಾದ್ರು ಶಿಫ್ಟ್ ಬೇಕಾದರೆ ಕಮೆಂಟ್ ಮಾಡಿ, ಸಂಬಳ ಕೊಡಿ. ಮಲ್ಟಿ ಟ್ಯಾಲೆಂಟೆಡ್ ಶೆಫ್, ನಿಮ್ಗೆ ಯಾವ ಥರ ಬೇಕೇಳಿ ಆ ಥರ ಎಲ್ಲ ಥರ ಶೆಫ್. ಅಂದರೆ ಶೆಫ್ ಮೀನ್ಸ್ ಬರೀ ಅಡುಗೆ ಮಾಡೋದಷ್ಟೇ ಅಲ್ಲ, ಎಲ್ಲ ಥರ ಟ್ಯಾಲೆಂಟೆಡ್ ಶೆಫ್ ಸಿಗ್ತಾರೆ ಗೈಸ್. ಗೈಸ್ ಇದು ಯಾವ ಟೆಕ್ನಿಕ್ಕು ವರ್ಕ್ ಆಗ್ತಿಲ್ಲ ಗೈಸ್. ಸೊ ಈರುಳ್ಳಿನ ಚಿಕ್ಕದಾಗಿ ಸಣ್ಣದಾಗಿ ಹಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಉದ್ದುದಕ್ಕೆ ಹಚ್ಚಿದ್ರೆ ಚೆನ್ನಾಗಿ ಬೇಯಲ್ಲ. ಸೊ ಸಣ್ಣ ಹಚ್ಕೊಂಡ್ರೆ
ಚೆನ್ನಾಗಿ ಬರುತ್ತೆ ಗೈಸ್. ಗೈಸ್ ಫುಲ್ ಕಣ್ಣು ನಾನು ಆಗಲೇ ಆ ಥರ ನೆನಕೋರೆ ಕಣ್ಣು ರಿಯಲ್ ಅನ್ಕೊಬಿಟ್ಟಿದೆ. ಸರಿ ಕಣ್ಣು ಉರಿತದೆ. ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಗೈಸ್. ಸೊ ಗಾಯ್ಸ್, ಟೈಮ್ ಆಲ್ರೆಡಿ 10:30. ಬೆಂಗಳೂರಿಗೆ ಬೇರೆ ಹೋಗಬೇಕು. ಬೇಗ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಬೆಂಗಳೂರಿಗೆ ಹೋಗಬೇಕು. ಸೊ ಬನ್ನಿ, ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸೊ ಎಣ್ಣೆ ಹಾಕೊಂಬಿಟ್ಟು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋಣ. ಇದು ಕಂಪ್ಲೀಟ್ ನ್ಯಾಚುರಲ್ ಗೈಸ್. ಫುಲ್ ಹೆಲ್ತಿಯಾಗಿ ಮಾಡ್ಕೊಂತೀನಿ ಮನೇಲಿ. ಹೊರಗಡೆ ತಿನ್ನಬೇಡಿ, ಹೊರಗಡೆ ಟೇಸ್ಟಿಂಗ್ ಪೌಡ್ರೆಲ್ಲ ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಬೇಕು ಅಂದರೆ ಆರಾಮಾಗಿ ಒಂದು 10 to 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಮಾಡ್ಕೊತೀನಿ ಗೈಸ್. ಈಗ ಆನಿಯನ್ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ. ಸೊ ಈ ಥರ ಹಾಕಿ ನಾನು ಮೊಟ್ಟೆ ಜಾಸ್ತಿ ಹಾಕ್ತೀನಿ. ಮೊಟ್ಟೆ ಜಾಸ್ತಿ ಹಾಕ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಬಾರ್ದು, ದಪ್ಪ ಪೀಸ್ ಉರಿಬಾರ್ದು. ಅಂದರೆ ಅದು ದಪ್ಪ ಸಿಗಬೇಕು ತಿನ್ನೋಕ್ಕೆ. ಹಿಂಗೆ ಪ್ರೊಫೆಷ್ನಲ್ ಆಗ್ತಾರೆ ಅವ್ರಿಗೆ. ಇದು ಹಂಗೆ ಬಿಟ್ಟರೆ ಹಂಗಂಗೆ ಆಗುತ್ತೆ ವಯಸ್ಸು. ಆವಾಗ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ದಪ್ಪಕ್ಕೋಗುತ್ತೆ. ಸೊ ಈಗ ಈ ಮೊಟ್ಟೆಗೆ ನಾವು ಆಗಲೇ ಗ್ರೈಂಡ್ ಮಾಡ್ಕೊಂಡೋಲ್ಲ, ಅದನ್ನು ಹಾಕೋಣ. ಈ ಥರ ದಪ್ಪಗೆ ಸಿಗೋ ಥರ ಮಾಡ್ಕೋಬೇಕು. ಸೊ ಅವಾಗ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ಸೊ ಗೈಸ್, ಇವಾಗ ನಾನು ಅನ್ನ ಮಾಡಿಬಿಟ್ಟು ಹಾಕಿದ್ದೆ. ಹಾಕಿದ್ರೆ ಉಡಿಯೋಕ್ಕೆ ಚೆನ್ನಾಗಿ ಸಿಗುತ್ತೆ ಮತ್ತು ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ. ಸೊ ಗೈಸ್, ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಗೈಸ್. ಗರಂ ಮಸಾಲ ಹಾಕ್ತಾಯಿದ್ದೀನಿ ಗೈಸ್. ಒಂದು ಸ್ವಲ್ಪ ಕಲರ್ಗೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಗೈಸ್. ಯಾಕೆಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ವಲ್ಲ. ಸೊ ಇನ್ನೂ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಇದನ್ನು ಹಾಕ್ಕೊಂಡು ಪುರಿ ಜಾಸ್ತಿ ಇಟ್ಕೊಂಡು ಈಗ ಇದನ್ನ ನಮ್ಮ ಅಮ್ಮಂಗೆ ಕೊಡೋಣ ಬನ್ನಿ ಗೈಸ್. ಶಾಂತಮ್ಮ ಅವರೇ, ತೆಗೆದುಕೊಳ್ಳಿ. ಥ್ಯಾಂಕ್ ಯು. ಬೆಳಗ್ಗಿನ ಉಪಹಾರ ಥ್ಯಾಂಕ್ ಯು. ತಿಂದ್ಬಿಟ್ಟು ಇಲ್ಲಿ ಹೇಳಿ ಕರೆಕ್ಟಾಗಿ ಏನಾಯ್ತು ಅದನ್ನೇ ಹೇಳಿ. ಒಂದು ಸ್ಪೂನ್ ಕೊಡಿ. ಕೊಡ್ತೀವಿ, ಕ್ಷಮೆ ಇರಲಿ. ಇಷ್ಟೊಂದು ಬೇಡ ನನಗೆ, ಸ್ವಲ್ಪ ಕಡಿಮೆ ಕೊಡಿ. ಇರಲಿ, ತಗೊಳ್ಳಿ. ತಕ್ಕಷ್ಟು ತಿನ್ನಮ್ಮ. ಹೆಂಗೈತದ್ಯಾ ಸೂಪರ್ ಗೈಸ್, ಸೂಪರ್ ಗೈಸ್. ಟೈಮ್ ಆಯಿತು. ಟೈಮ್ ಆಲ್ರೆಡಿ 10:15, 11 ಗಂಟೆ ಆಗೋಯ್ತು. ತಿಂಡಿ ತಿನ್ಕೊಂಡು ಬೇಗ ಬೆಂಗಳೂರಿಗೆ ಓಡಬೇಕು. ನೀವು ಇದ್ರ ಜೊತೆಗೆ ಬೇಕಾದ್ರೆ ಕಟ್ ಮಾಡಿರೋ ಆನಿಯನ್ ಹಾಕೊಂತೀನಿ, ಸಕ್ಕತ್ತಾಗಿರುತ್ತೆ. ಬಟ್ ನಾನು ಬೆಳಗ್ಗೆ ಅಲ್ವಾ, ಸೊ ನಾನು ಆನಿಯನ್ ಹಾಕಿಲ್ಲ. ಸೊ ಇದೇ ಥರ ಹೊಸ ಕಂಟೆಂಟ್ಗೋಸ್ಕರ ನೀವು ನನ್ನನ್ನು ಫಾಲೋ ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.